ಈ ನಮ್ಮ ಭಾರತದ ಪ್ರಾಚೀನ ಋಷಿಮುನಿಗಳು ಅಥರ್ವವೇದ, ಚರಕ ಸಂಹಿತ ಮತ್ತು ಸುಶ್ರುತ ಸಂಹಿತೆಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚಿನ ಗಿಡಮೂಲಿಕೆಗಳ ಬಗ್ಗೆ ವಿಸ್ತೃತವಾದ ವಿವರಣೆಯನ್ನು ನೀಡಿ ಅವುಗಳ ಪಟ್ಟಿಯನ್ನು ಮಾಡಿದ್ದಾರೆ. ಅಂತಹ 700ಕ್ಕೂ ಹೆಚ್ಚಿನ ಗಿಡಮೂಲಿಕೆಗಳ ಪಟ್ಟಿಯಲ್ಲಿ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಚಿತ್ರಮೂಲ ಅನ್ನುವ ಸಸ್ಯ ಇದೂ ಕೂಡ ಒಂದಾಗಿದೆ. ಈ ಚಿತ್ರಮೂಲ ಸಸ್ಯವನ್ನು ಚಿತ್ರಾಕ್, ಡಾಕ್ಟರ್ ಬುಷ್ ಅಂತ ಕೂಡ ಕರೀತಾರೆ. ಇದು ಔಷಧಿ ಮೌಲ್ಯಕ್ಕೆ ಅತ್ಯಂತ ಹೆಸರುವಾಸಿಯಾದಂತಹ ಪ್ರಾಚೀನ ಸಸ್ಯಗಳಲ್ಲಿ ಇದೂ ಕೂಡ ಒಂದಾಗಿದೆ. ಈ ಚಿತ್ರಮೂಲ ಸಸ್ಯದ ವೈಜ್ಞಾನಿಕ ಹೆಸರು ಪ್ಲಂಬ್ಯಾಂಗೋ ಜಿಲಿಯಾನಿಕಾ ಅಂತ. ಇದರ ಕುಟುಂಬ ಪ್ಲಂಬ್ಯಾಜಿನೇಸಿ. ಇದು ದಕ್ಷಿಣ ಏಷ್ಯಾದ ಪ್ರಮುಖ ಔಷಧೀಯ ಸಸ್ಯವಾಗಿದ್ದು ಇದು ಪ್ರಪಂಚದಾದ್ಯಂತ ಲೆಡ್ವರ್ಟ್ ಅಂತಲೇ ಪ್ರಸಿದ್ಧಿಯಾಗಿದೆ. ಈ ಚಿತ್ರಮೂಲ ಸಸ್ಯ ಬುಡದಲ್ಲೇ ಕವಲೊಡೆದು ಬೆಳೆಯುವಂತಹ ಒಂದು ಸಣ್ಣ ಪೊದೆ ಸಸ್ಯ ಆಗಿದೆ. ಇದರ ಹೂವು ಬಿಳಿ ಬಣ್ಣದಲ್ಲಿರ್ತವೆ, 5 ದಳಗಳನ್ನು ಹೊಂದಿರ್ತವೆ. ಆದರೆ ಕೆಂಪು, ನೀಲಿ, ಹಳದಿ ಹೂ ಬಿಡುವ ಚಿತ್ರಮೂಲ ಗಿಡಗಳು ಕೂಡ ಇದ್ದಾವೆ. ಆದರೆ ಹೆಚ್ಚಾಗಿ ನಮಗೆ ಕಾಣಿಸುವಂಥದ್ದು ಈ ಬಿಳಿ ಹೂ ಬಿಡುವಂತಹ ಚಿತ್ರಮೂಲ ಸಸ್ಯವೇ ಆಗಿದೆ. ಈ ಚಿತ್ರಮೂಲ ಸಸ್ಯ ಸಾಮಾನ್ಯವಾಗಿ ಎಲ್ಲ ಕಾಲದಲ್ಲೂ ಅಂದರೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಕೂಡ ಹಚ್ಚ ಹಸಿರಾಗಿರ್ತದೆ. ಅಲ್ಲದೆ ವರ್ಷ ಪೂರ್ತಿ ಕೂಡ ಇದು ಹೂವನ್ನು ಬಿಡ್ತಾನೇ ಇರ್ತದೆ. ಈ ಹೂಗೊಂಚಲಿನ ಉದ್ದಕ್ಕೂ ಅಂಟಾದ ರೋಮಗಳಿರ್ತವೆ. ಇದರ ಹೂಗೊಂಚಲು ಅಂಟಾದ ರೋಮಗಳಿಂದ ಕೂಡಿರ್ತದಲ್ಲ, ಈ ಕಾರಣದಿಂದ ನಮ್ಮ ಗ್ರಾಮೀಣ ಹೆಣ್ಣುಮಕ್ಕಳು ಇದರ ಹೂವನ್ನು ಕಿತ್ಕೊಂಡು ಅದು ಅಂಟಾದ ರೋಮಗಳನ್ನು ತಮ್ಮ ಮೂಗಿಗೆ ಅಂಟಿಸ್ಕೊಂಡು ಮೂಕ್ತಿ ಅಂತ ಆಟ ಆಡ್ತಾರೆ. ಹಾಗೆ ತಮ್ಮ ಕಿವಿಗಳಿಗೆ ಅಂಟಿಸ್ಕೊಂಡು ಓಲೆ ಅಂತೇಳಿ ಆಟ ಆಡ್ತಾರೆ. ಆಯುರ್ವೇದ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಇದರ ಬೇರು, ಬೇರಿನ ತೊಗಟೆ, ಬೀಜ ಮತ್ತು ಇದರ ಎಲೆಗಳನ್ನು ಔಷಧಿಯಾಗಿ ಸುಮಾರು 100 ಕಾಯಿಲೆಗಳಿಗೆ ಬಳಸ್ತಾರೆ. ಅದರಲ್ಲಿ ಕೆಲವೊಂದು ಕಾಯಿಲೆಗಳನ್ನು ಹೇಳ್ತೇನೆ. ಇದರ ಬೇರು ಮತ್ತು ಎಲೆಗಳ ಪುಡಿಯನ್ನು ಕ್ಷಯರೋಗಕ್ಕೆ ಬಳಸ್ತಾರೆ, ಮಲೇರಿಯಾಗೆ ಬಳಸ್ತಾರೆ, ಸಕ್ಕರೆ ಕಾಯಿಲೆಗೆ ಬಳಸ್ತಾರೆ, ಗೊನೋರಿಯಾ ಅನ್ನುವ ಕಾಯಿಲೆಗೆ ಬಳಸ್ತಾರೆ ಮತ್ತು ಹಲವು ಬಗೆಯ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕೂಡ ಇದನ್ನು ಬಳಸಲಾಗ್ತದೆ. ಈ ಚಿತ್ರಮೂಲ ಸಸ್ಯದಿಂದ ತಯಾರಿಸಿದ ಔಷಧಿ ಜೀರ್ಣಕ್ರಿಯೆಯನ್ನು ಸುಧಾರಿಸ್ತದೆ, ಜ್ಞಾಪಕ ಶಕ್ತಿಯನ್ನು ವೃದ್ಧಿಸ್ತದೆ ಮತ್ತು ಕರುಳಿನ ತೊಂದರೆ ಇದ್ದರೆ ನಿವಾರಣೆ ಮಾಡ್ತದೆ. ಬೇದಿಗೆ ಚಿಕಿತ್ಸೆಯಾಗಿದೆ, ಮೂಲವ್ಯಾಧಿಗೆ ಕೂಡ ಚಿಕಿತ್ಸೆಯಾಗಿದೆ, ತುರ್ಕೆ, ಜಠರದ ತೊಂದರೆಗಳನ್ನು ನಿವಾರಣೆ ಮಾಡ್ತದೆ. ಈ ಚಿತ್ರಮೂಲ ಸಸ್ಯದ ಬೇರು ಕಂದು ಬಣ್ಣದ್ದಾಗಿದ್ದು ಇದರ ಬೇರನ್ನು ಹಾಲಿನಲ್ಲಿ ಕುದಿಸಿ ಬಾಯಿ, ಗಂಟಲು ಮತ್ತು ಎದೆಯ ಉರಿಯೂತಕ್ಕೆ ಶಮನ ಮಾಡಲಿಕ್ಕೆ ಬಳಸ್ತಾರೆ. ಈ ಚಿತ್ರಮೂಲ ಸಸ್ಯದ ಬೇರುಗಳು ತುಂಬ ಆಳವಾಗಿ ಭೂಮಿಯ ಒಳಕ್ಕೆ ಇಳಿದಿರ್ತವೆ, ಗಟ್ಟಿಯಾಗಿರ್ತವೆ. ಇದನ್ನು ಸುಲಭನಾಗಿ ಕೀಳುವಂಥದ್ದು ಬಹಳ ಕಷ್ಟ. ಕೆಲವೊಬ್ಬರಿಗೆ ದುರ್ನಾತದಿಂದ ಕೂಡಿರುವಂತಹ ರೊಣಗಾಯಗಳಾಗಿರ್ತವೆ. ಆ ರೊಣಗಾಯಗಳಲ್ಲಿರುವಂತಹ ವಿಷಾಣುಗಳನ್ನು ನಾಶ ಮಾಡುವ ಶಕ್ತಿ ಈ ಗಿಡಮೂಲಿಕೆಗಿದೆ ಅಂತೇಳಿ ಆಯುರ್ವೇದ ಹೇಳ್ತದೆ. ಹೀಗಾಗಿ ಈ ಚಿತ್ರಮೂಲ ಗಿಡಮೂಲಿಕೆ ಈ ಚರ್ಮ ರೋಗಗಳು ಕೂಡ ಒಳ್ಳೆ ಮದ್ದಾಗಿದೆ ಅಂತ ಹೇಳ್ತಾರೆ. ಈ ಚರ್ಮ ಬೆಳಿಲಿಕ್ಕೆ ಅಂದರೆ ಏನಾದರೂ ಗಾಯ ಆಗಿ ಚರ್ಮ ಒಂದು ರೀತಿ ಗುಳಿ ಬಿದ್ದಿರ್ತದಲ್ಲ, ಅಂಥ ಕಡೆ ಕೂಡ ಈ ಚರ್ಮ ಬೆಳಿಲಿಕ್ಕೆ ಈ ಚಿತ್ರಮೂಲ ಗಿಡಮೂಲಿಕೆ ಔಷಧಿಯಾಗಿ ಪರಿಣಾಮಕಾರಿಯಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಅನೇಕರಿಗೆ ವಯಸ್ಸಾದಂತೆ ಕೀಲು ನೋವು, ಸೊಂಟು ನೋವು, ಬೆನ್ನು ನೋವು, ವಾಯು ನೋವು ಬರುವಂಥದ್ದು ಸಹಜ. ಈ ಕೀಲು ನೋವು, ಬೆನ್ನು ನೋವು, ವಾಯು ನೋವು ಮತ್ತು ಸೊಂಟ ನೋವಿಗೆ ಇದೊಂದು ಅತ್ಯುತ್ತಮ ಮದ್ದಾಗಿದೆ. ಹೇಗಪ್ಪ ಅಂದರೆ ಈ ಚಿತ್ರಮೂಲ ಸಸ್ಯದ ಬೇರುಗಳನ್ನು ನುಣ್ಣಗೆ ಚೂರ್ಣ ಮಾಡಿ ಅದನ್ನು ಎಳ್ಳೆಣ್ಣೆಯಲ್ಲಿ ಹಾಕಿ ಕುದಿಸಿ ತಣ್ಣಗಾದ ಮೇಲೆ ಆ ಎಣ್ಣೆಯನ್ನು ನಮ್ಮ ಬೆನ್ನು ನೋವಿದ್ದರೆ ಬೆನ್ನು ನೋವಿಗೆ, ಸೊಂಟ ನೋವಿದ್ದರೆ ಸೊಂಟ ನೋವಿಗೆ, ಕೀಲು ನೋವಿರುವಂಥ ಭಾಗಕ್ಕೆ ಹಚ್ಚಿದರೆ ಅದು ತಕ್ಷಣ ಗುಣಮುಖವಾಗ್ತದೆ ಅಂತ ಹೇಳ್ತಾರೆ. ಅದು ಯಾವ ಪ್ರಮಾಣದಲ್ಲಿರಬೇಕಪ್ಪ ಅಂದರೆ 25 ಗ್ರಾಮು ಈ ಚಿತ್ರಮೂಲ ಸಸ್ಯದ ಬೇರು, ಅದಕ್ಕೆ 1/4 ಲೀಟ್ರು ಎಳ್ಳೆಣ್ಣೆ, ಇವುಗಳನ್ನೆರಡನ್ನು ಮಿಕ್ಸ್ ಮಾಡಿ ಕುದಿಸ್ಬೇಕು. ತದನಂತರ ಆ ಎಣ್ಣೆಯನ್ನು ಕೀಲು ನೋವು, ಬೆನ್ನು ನೋವು, ಸೊಂಟು ನೋವಿಗೆ ಹಚ್ಚಬಹುದು. ಈ ಚಿತ್ರಮೂಲ ಸಸ್ಯದ ಔಷಧಿಯನ್ನು ಸಾಮಾನ್ಯವಾಗಿ ಎಕ್ಸ್ಟರ್ನಲ್ ಅಂದರೆ ದೇಹದ ಹೊರಭಾಗಕ್ಕೆ ಬಳಸ್ತಾರೆ, ಇಂಟರ್ನಲ್ ಆಗಿ ತುಂಬ ಕಡಿಮೆ. ನೀವೇನಾದರೂ ಇದರ ಹೊರಭಾಗಕ್ಕಾಗಲಿ ಅಥವಾ ಒಳಭಾಗಕ್ಕಾಗಲಿ ಔಷಧಿಯನ್ನು ಬಳಸಬೇಕು ಅಂತಿದ್ದರೆ ನಿಮ್ಮ ಸಮೀಪದ ಆಯುರ್ವೇದ ತಜ್ಞರನ್ನ ಇಲ್ಲ ಗಿಡಮೂಲಿಕೆ ತಜ್ಞರನ್ನ ಸಂಪರ್ಕಿಸಿಯೇ ಬಳಸಿ. ಯಾಕೆ ಅಂತ ಒಂದು ಸ್ವಾರಸ್ಯಕರ ವಿಷಯ ಹೇಳ್ತೀನಿ ಕೇಳಿ. ಆಫ್ರಿಕಾ ದೇಶದ ಭಿಕ್ಷುಕರು ಇದ್ದಾರಲ್ಲ, ಆ ಭಿಕ್ಷುಕರು ಈ ಗಿಡದ ರಸವನ್ನು ತಮ್ಮ ಮೈಗೆ ಅಂಟಿಸ್ಕೊಂಡು ಬಬ್ಬೆ ಬರಿಸ್ಕೊಂಡು ತದನಂತರ ಭಿಕ್ಷೆ ಬಿಡ್ತಾರಂತೆ. ಅಂದರೆ ಇದೊಂದು ರೀತಿ ಅಪಾಯಕಾರಿ ಸಸ್ಯ ಕೂಡ ಆಗಿದೆ. ಚಿತ್ರಮೂಲ ಅನ್ನುವಂತಹ ಒಳ್ಳೆಯ ಹೆಸರಿಟ್ಕೊಂಡಿರುವಂತಹ ಈ ಗಿಡ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗನ್ಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.